ಅದು ಸಿಲಿಕಾನ್ ಸಿಟಿ ಹೊರವಲಯದಲ್ಲಿ 600 ವರ್ಷಗಳ ಇತಿಹಾಸ ಇರುವಂತಹ ಪುರಾತನ ದೇವಾಲಯ. ಆ ದೇವಸ್ಥಾನದಲ್ಲಿ 5 ವರ್ಷಗಳಿಗೊಮ್ಮೆ ವಿಶಿಷ್ಟ ಜಾತ್ರೆ ನಡೆಯುತ್ತೆ. ಒಂದು ಪವಾಡ ಕೂಡ ಅಲ್ಲಿ ನಡೆಯುವಂತಹ ಪವಾಡವನ್ನ ನೋಡೋದಕ್ಕೆ ಜನಸಾಗರವೇ ಹರಿದು ಬರುತ್ತೆ. ಹಾಗಾದ್ರೆ ಏನದು ಪವಾಡ ಅಂತೀರಾ? ಇಲ್ಲಿದೆ ನೋಡಿ ಸ್ಟೋರಿ. ಸಡಗರ, ನೂರಾರು ಜನ ಭಕ್ತರು, ದೇವರ ಮೂರ್ತಿಗೆ ವಿಶೇಷ ಪೂಜೆ. ಇದು ಹೊಸಕೋಟೆ ತಾಲೂಕಿನ ನಂದಗುಡಿ ಗ್ರಾಮದ ಬಳಿ ನಡೆಯುವ ಬೀರೇಶ್ವರ ಸ್ವಾಮಿ ಜಾತ್ರೆಯ ವೈಭವ. ವರ್ಷಗಳ ಇತಿಹಾಸದ ದೇವಸ್ಥಾನದ ಜಾತ್ರೆ. ತೆಂಗಿನಕಾಯಿ ಪವಾಡ ಕಣ್ತುಂಬಿಕೊಂಡ ಭಕ್ತಗಣ. ನಂದಗುಡಿ ಗ್ರಾಮದ ಗುಡ್ಡದ ಸಮೀಪ ಇತಿಹಾಸ ಪ್ರಸಿದ್ಧ ಬೀರೇಶ್ವರ ಸ್ವಾಮಿ ದೇವಾಲಯವಿದ್ದು 5 ವರ್ಷಗಳಿಗೊಮ್ಮೆ ಈ ವಿಶೇಷ ಜಾತ್ರೆ ನಡೆಯುತ್ತೆ. ಈ ಜಾತ್ರೆಯ ವಿಶೇಷ ಅಂದ್ರೆ ತಲೆಯ ಮೇಲೆ ಭಕ್ತರು ತೆಂಗಿನಕಾಯಿ ಹೊಡೆಸಿಕೊಳ್ತಾರೆ. ಇಂಥ ವಿಶಿಷ್ಟ ಆಚರಣೆಯನ್ನು ಇಲ್ಲಿ ಕಾಣಬಹುದು. ಅನಾದಿ ಕಾಲದಿಂದ ನೆಲೆಗೊಂಡಿರುವಾಗ ಕುರಿನ್ ಮೇಯಿಸ್ಕೊಂಡು ಅಲ್ಲೊಂದು ಗುಡಿ ಕಟ್ಕೊಂಡು ಒಂದು ದೀಪವನ್ನು ಹಚ್ಚಿದ್ರಂತೆ. ಆ ದೀಪದಿಂದ ಇವತ್ತು ಎಷ್ಟೋ 27 ದೀಪಕ್ಕೆ ಒಂದು ದೀಪಕ್ಕೆ 1000 ಮನೆಯ ಕುಟುಂಬಗಳಾಗಿದ್ದಾವೆ. ಅದಕ್ಕೋಸ್ಕರವಾಗಿ ಆ ನಂಬಿಕೆ ಏನಂದರೆ, ಒಂದು ಮನೆಗೆ 10 ಮನೆ, 10 ಮನೆಗೆ 100 ಮನೆ ಆಗಿ, 100 ಮನೆಗೆ 1000 ಮನೆ ಆಗಿ, 1000 ಮನೆಗೆ ಸಂತಾನ ಕೊಟ್ಟು ತೂಗುವ ತೊಟ್ಲುಂಟಾಗಿ, ನಡುಮನ್ ತುಂಬ ಗಂಡು ಮಕ್ಕಳುಂಟಾಗಿ, ಕ್ವಾಣೆ ತುಂಬ ಸೊಸೆಗಳುಂಟಾಗಿ, ಹಾಲು ಅನ್ನವಾಗಿ, ಬೆಣ್ಣೆ ಬೆಟ್ಟವಾಗಿ ಈ ಹಾಲುಮತಸ್ಥ ಕುಟುಂಬ ಬೆಳಗ್ತಾ ಐತೆ. ರಾಜ್ಯದ ವಿವಿಧ ಮೂಲೆಯಲ್ಲಿ ನೆಲೆಸಿರುವ ಹಾಲು ಮತದ ಸಮುದಾಯದವರು ಇಲ್ಲಿಗೆ ಆಗಮಿಸುತ್ತಾರೆ. ಈ ಜಾತ್ರೆ ದಿನ ಒಂದು ಕಡೆ ಸೇರಿ ಬೀರೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವವನ್ನ ಅದ್ದೂರಿಯಾಗಿ ಆಚರಿಸುತ್ತಾರೆ. 50ಕ್ಕೂ ಹೆಚ್ಚು ಭಕ್ತರು ತಲೆಯ ಮೇಲೆ ತೆಂಗಿನಕಾಯಿ ಹೊಡೆಸಿಕೊಳ್ಳುವ ಮೂಲಕ ದೇವರಿಗೆ ಭಕ್ತಿ ಸಮರ್ಪಣೆ ಮಾಡ್ತಾರೆ. ರಾಗಿ ಗುಡ್ಡ, ಒಂದು ಅರಿಶಿಣ ಗುಡ್ಡ, ಒಂದು ಹುಲ್ಲಿನ ಗುಡ್ಡ, ಈ 3 ಗುಡ್ಡಗಳಿದ್ದಾವೆ. ರಾಗಿ ಗುಡ್ಡ, ಈ ರಾಗಿ ಬಹಳಷ್ಟು ಬೆಳೆದ್ಬಿಟ್ಟಿದ್ರಂತೆ. ಸೊಸೆ ಆದಳು ಆಯಮ್ಮನ ಅಡುಗೆ ಮಾಡೋದು. ಅಡುಗೆ ಮಾಡಬೇಕಾಗಿದ್ರೆ, ಏನು ನಾನು ಇಷ್ಟು ರಾಗಿ ಅದಲ್ಲ, ನಾನು ಈ ರಾಗಿನ ಹೆಂಗೆ ನಾನು ಬೀಸೋದಕ್ಕೆ ಒರಳ್ಕಲ್ಲಲ್ಲಿ ಅಂದಾಗ ಆ ಗುಡ್ಡ ಕಲ್ಲ ನೋಡಲ್ಲಿದೆ. ಭಕ್ತರು ತಲೆ ಮೇಲೆ ತೆಂಗಿನಕಾಯಿ ಹೊಡೆಸಿಕೊಳ್ಳುವ ಪದ್ಧತಿ ಇದೊಂದು ಪವಾಡವೇ ಸರಿ. ಇನ್ನು ಜಾತ್ರೆಗೆ ಆಗಮಿಸಿದ ಭಕ್ತರು ಬೀರೇಶ್ವರ ಸ್ವಾಮಿ ದರ್ಶನ ಪಡೆದು ಪುನೀತರಾದ್ರು. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅದು ಸಿಲಿಕಾನ್ ಸಿಟಿ ಹೊರವಲಯದಲ್ಲಿ 600 ವರ್ಷಗಳ ಇತಿಹಾಸ ಇರುವಂತಹ ಪುರಾತನ ದೇವಾಲಯ. ಆ ದೇವಸ್ಥಾನದಲ್ಲಿ 5 ವರ್ಷಗಳಿಗೊಮ್ಮೆ ವಿಶಿಷ್ಟ ಜಾತ್ರೆ ನಡೆಯುತ್ತೆ. ಒಂದು ಪವಾಡ ಕೂಡ ಅಲ್ಲಿ ನಡೆಯುವಂತಹ ಪವಾಡವನ್ನ ನೋಡೋದಕ್ಕೆ ಜನಸಾಗರವೇ ಹರಿದು ಬರುತ್ತೆ. ಹಾಗಾದ್ರೆ ಏನದು ಪವಾಡ ಅಂತೀರಾ? ಇಲ್ಲಿದೆ ನೋಡಿ ಸ್ಟೋರಿ. ಸಡಗರ, ನೂರಾರು ಜನ ಭಕ್ತರು, ದೇವರ ಮೂರ್ತಿಗೆ ವಿಶೇಷ ಪೂಜೆ. ಇದು ಹೊಸಕೋಟೆ ತಾಲೂಕಿನ ನಂದಗುಡಿ ಗ್ರಾಮದ ಬಳಿ ನಡೆಯುವ ಬೀರೇಶ್ವರ ಸ್ವಾಮಿ ಜಾತ್ರೆಯ ವೈಭವ. ವರ್ಷಗಳ ಇತಿಹಾಸದ ದೇವಸ್ಥಾನದ ಜಾತ್ರೆ. ತೆಂಗಿನಕಾಯಿ ಪವಾಡ ಕಣ್ತುಂಬಿಕೊಂಡ ಭಕ್ತಗಣ. ನಂದಗುಡಿ ಗ್ರಾಮದ ಗುಡ್ಡದ ಸಮೀಪ ಇತಿಹಾಸ ಪ್ರಸಿದ್ಧ ಬೀರೇಶ್ವರ ಸ್ವಾಮಿ ದೇವಾಲಯವಿದ್ದು 5 ವರ್ಷಗಳಿಗೊಮ್ಮೆ ಈ ವಿಶೇಷ ಜಾತ್ರೆ ನಡೆಯುತ್ತೆ. ಈ ಜಾತ್ರೆಯ ವಿಶೇಷ ಅಂದ್ರೆ ತಲೆಯ ಮೇಲೆ ಭಕ್ತರು ತೆಂಗಿನಕಾಯಿ ಹೊಡೆಸಿಕೊಳ್ತಾರೆ. ಇಂಥ ವಿಶಿಷ್ಟ ಆಚರಣೆಯನ್ನು ಇಲ್ಲಿ ಕಾಣಬಹುದು.
ಅನಾದಿ ಕಾಲದಿಂದ ನೆಲೆಗೊಂಡಿರುವಾಗ ಕುರಿನ್ ಮೇಯಿಸ್ಕೊಂಡು ಅಲ್ಲೊಂದು ಗುಡಿ ಕಟ್ಕೊಂಡು ಒಂದು ದೀಪವನ್ನು ಹಚ್ಚಿದ್ರಂತೆ. ಆ ದೀಪದಿಂದ ಇವತ್ತು ಎಷ್ಟೋ 27 ದೀಪಕ್ಕೆ ಒಂದು ದೀಪಕ್ಕೆ 1000 ಮನೆಯ ಕುಟುಂಬಗಳಾಗಿದ್ದಾವೆ. ಅದಕ್ಕೋಸ್ಕರವಾಗಿ ಆ ನಂಬಿಕೆ ಏನಂದರೆ, ಒಂದು ಮನೆಗೆ 10 ಮನೆ, 10 ಮನೆಗೆ 100 ಮನೆ ಆಗಿ, 100 ಮನೆಗೆ 1000 ಮನೆ ಆಗಿ, 1000 ಮನೆಗೆ ಸಂತಾನ ಕೊಟ್ಟು ತೂಗುವ ತೊಟ್ಲುಂಟಾಗಿ, ನಡುಮನ್ ತುಂಬ ಗಂಡು ಮಕ್ಕಳುಂಟಾಗಿ, ಕ್ವಾಣೆ ತುಂಬ ಸೊಸೆಗಳುಂಟಾಗಿ, ಹಾಲು ಅನ್ನವಾಗಿ, ಬೆಣ್ಣೆ ಬೆಟ್ಟವಾಗಿ ಈ ಹಾಲಮತಸ್ಥ ಕುಟುಂಬ ಬೆಳಗ್ತಾ ಐತೆ. ರಾಜ್ಯದ ವಿವಿಧ ಮೂಲೆಯಲ್ಲಿ ನೆಲೆಸಿರುವ ಹಾಲು ಮತದ ಸಮುದಾಯದವರು ಇಲ್ಲಿಗೆ ಆಗಮಿಸುತ್ತಾರೆ. ಈ ಜಾತ್ರೆ ದಿನ ಒಂದು ಕಡೆ ಸೇರಿ ಬೀರೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವವನ್ನ ಅದ್ದೂರಿಯಾಗಿ ಆಚರಿಸುತ್ತಾರೆ. 50ಕ್ಕೂ ಹೆಚ್ಚು ಭಕ್ತರು ತಲೆಯ ಮೇಲೆ ತೆಂಗಿನಕಾಯಿ ಹೊಡೆಸಿಕೊಳ್ಳುವ ಮೂಲಕ ದೇವರಿಗೆ ಭಕ್ತಿ ಸಮರ್ಪಣೆ ಮಾಡ್ತಾರೆ. ರಾಗಿ ಗುಡ್ಡ, ಒಂದು ಅರಿಶಿಣ ಗುಡ್ಡ, ಒಂದು ಹುಲ್ಲಿನ ಗುಡ್ಡ, ಈ 3 ಗುಡ್ಡಗಳಿದ್ದಾವೆ. ರಾಗಿ ಗುಡ್ಡ, ಈ ರಾಗಿ ಬಹಳಷ್ಟು ಬೆಳೆದ್ಬಿಟ್ಟಿದ್ರಂತೆ. ಸೊಸೆ ಆದಳು ಆಯಮ್ಮನ ಅಡುಗೆ ಮಾಡೋದು. ಅಡುಗೆ ಮಾಡಬೇಕಾಗಿದ್ರೆ, ಏನು ನಾನು ಇಷ್ಟು ರಾಗಿ ಅದಲ್ಲ, ನಾನು ಈ ರಾಗಿನ ಹೆಂಗೆ ನಾನು ಬೀಸೋದಕ್ಕೆ ಒರಳ್ಕಲ್ಲಲ್ಲಿ ಅಂದಾಗ ಆ ಗುಡ್ಡ ಕಲ್ಲ ನೋಡಲ್ಲಿದೆ. ಭಕ್ತರು ತಲೆ ಮೇಲೆ ತೆಂಗಿನಕಾಯಿ ಹೊಡೆಸಿಕೊಳ್ಳುವ ಪದ್ಧತಿ ಇದೊಂದು ಪವಾಡವೇ ಸರಿ. ಇನ್ನು ಜಾತ್ರೆಗೆ ಆಗಮಿಸಿದ ಭಕ್ತರು ಬೀರೇಶ್ವರ ಸ್ವಾಮಿ ದರ್ಶನ ಪಡೆದು ಪುನೀತರಾದ್ರು. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅದು ಸಿಲಿಕಾನ್ ಸಿಟಿ ಹೊರವಲಯದಲ್ಲಿ 600 ವರ್ಷಗಳ ಇತಿಹಾಸ ಇರುವಂತಹ ಪುರಾತನ ದೇವಾಲಯ. ಆ ದೇವಸ್ಥಾನದಲ್ಲಿ 5 ವರ್ಷಗಳಿಗೊಮ್ಮೆ ವಿಶಿಷ್ಟ ಜಾತ್ರೆ ನಡೆಯುತ್ತೆ. ಒಂದು ಪವಾಡ ಕೂಡ ಅಲ್ಲಿ ನಡೆಯುವಂತಹ ಪವಾಡವನ್ನ ನೋಡೋದಕ್ಕೆ ಜನಸಾಗರವೇ ಹರಿದು ಬರುತ್ತೆ. ಹಾಗಾದ್ರೆ ಏನದು ಪವಾಡ ಅಂತೀರಾ? ಇಲ್ಲಿದೆ ನೋಡಿ ಸ್ಟೋರಿ. ಸಡಗರ, ನೂರಾರು ಜನ ಭಕ್ತರು, ದೇವರ ಮೂರ್ತಿಗೆ ವಿಶೇಷ ಪೂಜೆ. ಇದು ಹೊಸಕೋಟೆ ತಾಲೂಕಿನ ನಂದಗುಡಿ ಗ್ರಾಮದ ಬಳಿ ನಡೆಯುವ ಬೀರೇಶ್ವರ ಸ್ವಾಮಿ ಜಾತ್ರೆಯ ವೈಭವ. ವರ್ಷಗಳ ಇತಿಹಾಸದ ದೇವಸ್ಥಾನದ ಜಾತ್ರೆ. ತೆಂಗಿನಕಾಯಿ ಪವಾಡ ಕಣ್ತುಂಬಿಕೊಂಡ ಭಕ್ತಗಣ. ನಂದಗುಡಿ ಗ್ರಾಮದ ಗುಡ್ಡದ ಸಮೀಪ ಇತಿಹಾಸ ಪ್ರಸಿದ್ಧ ಬೀರೇಶ್ವರ ಸ್ವಾಮಿ ದೇವಾಲಯವಿದ್ದು 5 ವರ್ಷಗಳಿಗೊಮ್ಮೆ ಈ ವಿಶೇಷ ಜಾತ್ರೆ ನಡೆಯುತ್ತೆ. ಈ ಜಾತ್ರೆಯ ವಿಶೇಷ ಅಂದ್ರೆ ತಲೆಯ ಮೇಲೆ ಭಕ್ತರು ತೆಂಗಿನಕಾಯಿ ಹೊಡೆಸಿಕೊಳ್ತಾರೆ. ಇಂಥ ವಿಶಿಷ್ಟ ಆಚರಣೆಯನ್ನು ಇಲ್ಲಿ ಕಾಣಬಹುದು. ಅನಾದಿ ಕಾಲದಿಂದ ನೆಲೆಗೊಂಡಿರುವಾಗ ಕುರಿನ್ ಮೇಯಿಸ್ಕೊಂಡು ಅಲ್ಲೊಂದು ಗುಡಿ ಕಟ್ಕೊಂಡು ಒಂದು ದೀಪವನ್ನು ಹಚ್ಚಿದ್ರಂತೆ. ಆ ದೀಪದಿಂದ ಇವತ್ತು ಎಷ್ಟೋ 27 ದೀಪಕ್ಕೆ ಒಂದು ದೀಪಕ್ಕೆ 1000 ಮನೆಯ ಕುಟುಂಬಗಳಾಗಿದ್ದಾವೆ. ಅದಕ್ಕೋಸ್ಕರವಾಗಿ ಆ ನಂಬಿಕೆ ಏನಂದರೆ, ಒಂದು ಮನೆಗೆ 10 ಮನೆ, 10 ಮನೆಗೆ 100 ಮನೆ ಆಗಿ, 100 ಮನೆಗೆ 1000 ಮನೆ ಆಗಿ, 1000 ಮನೆಗೆ ಸಂತಾನ ಕೊಟ್ಟು ತೂಗುವ ತೊಟ್ಲುಂಟಾಗಿ, ನಡುಮನ್ ತುಂಬ ಗಂಡು ಮಕ್ಕಳುಂಟಾಗಿ, ಕ್ವಾಣೆ ತುಂಬ ಸೊಸೆಗಳುಂಟಾಗಿ, ಹಾಲು ಅನ್ನವಾಗಿ, ಬೆಣ್ಣೆ ಬೆಟ್ಟವಾಗಿ ಈ ಹಾಲಮತಸ್ಥ ಕುಟುಂಬ ಬೆಳಗ್ತಾ ಐತೆ. ರಾಜ್ಯದ ವಿವಿಧ ಮೂಲೆಯಲ್ಲಿ ನೆಲೆಸಿರುವ ಹಾಲು ಮತದ ಸಮುದಾಯದವರು ಇಲ್ಲಿಗೆ ಆಗಮಿಸುತ್ತಾರೆ. ಈ ಜಾತ್ರೆ ದಿನ ಒಂದು ಕಡೆ ಸೇರಿ ಬೀರೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವವನ್ನ ಅದ್ದೂರಿಯಾಗಿ ಆಚರಿಸುತ್ತಾರೆ. 50ಕ್ಕೂ ಹೆಚ್ಚು ಭಕ್ತರು ತಲೆಯ ಮೇಲೆ ತೆಂಗಿನಕಾಯಿ ಹೊಡೆಸಿಕೊಳ್ಳುವ ಮೂಲಕ ದೇವರಿಗೆ ಭಕ್ತಿ ಸಮರ್ಪಣೆ ಮಾಡ್ತಾರೆ. ರಾಗಿ ಗುಡ್ಡ, ಒಂದು ಅರಿಶಿಣ ಗುಡ್ಡ, ಒಂದು ಹುಲ್ಲಿನ ಗುಡ್ಡ, ಈ 3 ಗುಡ್ಡಗಳಿದ್ದಾವೆ. ರಾಗಿ ಗುಡ್ಡ, ಈ ರಾಗಿ ಬಹಳಷ್ಟು ಬೆಳೆದ್ಬಿಟ್ಟಿದ್ರಂತೆ. ಸೊಸೆ ಆದಳು ಆಯಮ್ಮನ ಅಡುಗೆ ಮಾಡೋದು. ಅಡುಗೆ ಮಾಡಬೇಕಾಗಿದ್ರೆ, ಏನು ನಾನು ಇಷ್ಟು ರಾಗಿ ಅದಲ್ಲ, ನಾನು ಈ ರಾಗಿನ ಹೆಂಗೆ ನಾನು ಬೀಸೋದಕ್ಕೆ ಒರಳ್ಕಲ್ಲಲ್ಲಿ ಅಂದಾಗ ಆ ಗುಡ್ಡ ಕಲ್ಲ ನೋಡಲ್ಲಿದೆ. ಭಕ್ತರು ತಲೆ ಮೇಲೆ ತೆಂಗಿನಕಾಯಿ ಹೊಡೆಸಿಕೊಳ್ಳುವ ಪದ್ಧತಿ ಇದೊಂದು ಪವಾಡವೇ ಸರಿ. ಇನ್ನು ಜಾತ್ರೆಗೆ ಆಗಮಿಸಿದ ಭಕ್ತರು ಬೀರೇಶ್ವರ ಸ್ವಾಮಿ ದರ್ಶನ ಪಡೆದು ಪುನೀತರಾದ್ರು. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.